ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂತಹ ಪೂಜೆ, ಹೋಮ, ಹವನದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಸಂಖ್ಯೆಗಳು ಬರ್ತಾ ಇದೆ, ಕರೆಗಳನ್ನ ಮಾಡಬಹುದು. ಇನ್ನು ಬೆಳಗ್ಗೆ 6 ಗಂಟೆಯಿಂದನೇ ಪೂಜೆಗಳು ಪ್ರಾರಂಭ ಆಗಿರುತ್ತೆ. ಇನ್ನು ಬೆಳಗ್ಗೆ 9 ಗಂಟೆಗೆ ಕಲ್ಯಾಣೋತ್ಸವದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇದರಲ್ಲಿ ಪ್ರತಿಯೊಂದು ದಂಪತಿಗಳು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಲೈಫಲ್ಲಿ ಒಂದು ರೀತಿ ಮಿರಾಕಲ್ಸ್ ಆಗಬೇಕು ಅಥವಾ ಲಾಟ್ರಿ ಹೊಡಿಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ನಮ್ಮ ಜಾತಕದ ಪ್ರಕಾರ ಏನಾದರೂ ಹೇಳ್ಬೋದಾ, ನಮ್ಮ ಜೀವನದಲ್ಲಿ ಈ ಏಜ್ಗೆ ಈ ರೀತಿಯಾಗಿರುವಂಥ ಒಂದು ಲಕ್ ಆಗಿರ್ಬೋದು, ಮಿರಾಕಲ್ಸು ಅಥವಾ ಹಣ ಬರುವಂಥದ್ದು, ಹೆಚ್ಚಾಗಿ ಹಣ ಬರುವಂಥದ್ದು ಈ ಥರದ್ದಾಗತ್ತೆ ಅಂತ ಜಾತಕದ ಪ್ರಕಾರ ಹೇಗೆ ತಿಳ್ಕೊಳ್ಬೋದು ಗುರುಗಳೇ? ಅದು ಯಾವ ಏಜಲ್ಲಿ ಅನ್ನೋಂಥದ್ದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋಂಥದ್ದು? ನಿಮಗೆ ಮೋಸ್ಟ್ಲಿ ಲಾಟ್ರಿ ಮೇಲೆ ಮನಸ್ಸು ಬಿದ್ದಂಗಿದೆ. ಇದು 2ನೇ ಸಲ 3 ಸಲ ಕೇಳ್ತಾ ಇರೋದು ನೀವು. ಇಲ್ಲ ಗುರುಗಳೇ, ಅಂದರೆ ಯಾವ ಏಜಲ್ಲಿ ಬರುತ್ತೆ ಅಂತ. ಯಾಕಂದರೆ ಈಗ ಒಬ್ಬೊಬ್ಬರು ಒಂದೊಂದು ಏಜ್ ಅವ್ರು ನೋಡ್ತಿರ್ತಾರೆ ಕಾರ್ಯಕ್ರಮ. ಸೊ ಅಟ್ಲೀಸ್ಟ್ ಯಾವ ಏಜಲ್ಲಿ ಬರುತ್ತೆ ಅನ್ನೋದು ಏನಾದರೂ ಇಂಟ್ಯೂಷನ್ ಸಿಗುತ್ತಾ ನಮಗೆ ಅನ್ನೋಂಥದ್ದು? ಸಿಗುತ್ತೆ, 100% ಸಿಗುತ್ತೆ. ಒಳ್ಳೆ ಪ್ರಶ್ನೆನೇ ಇದು. ಇದಕ್ಕೆ ಮೊದಲೇ ಯಾವತ್ತೋ ಕೇಳಿದ್ರೇನೋ, ಮೋಸ್ಟ್ಲಿ ನಾವು ಅದು ಲಗ್ನ ಕುಂಡ್ಲಿ ನೋಡಿರಲಿಲ್ವೇನೋ. ಹೆಂಗೆ ಇದು ಅಂದರೆ, ವ್ಯಕ್ತಿಗಳು ಪ್ಲಸ್ ಅವರ ದೇಹದ ಅಂಗಾಂಗಗಳು, ಆಮೇಲೆ ಮತ್ಸ್ಯನಯನ ಅಂತ ಇರುತ್ತೆ, ಅವ್ರದ್ದು ಜಾತಕ ಇಲ್ಲ ಅಂದರೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಈಗ ನೀವು ಕೇಳಿದ ಲಗ್ನದ್ದು ಕುಂಡ್ಲಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನು ಮೆಸೇಜಲ್ಲಿ ಅಂದರೆ, ಜಾತಕದ ಲಗ್ನ ಕುಂಡಲಿಯನ್ನು ಒಮ್ಮೆ ನೀವು ಗಮನಿಸಿ. ಅದು ಲಗ್ನದಿಂದ ಅಥವಾ ಚಂದ್ರನಿಂದಲೂ ಕೂಡ ಆಗಬಹುದು. ಲಗ್ನಾತ್ ಅಥವಾ ಚಂದ್ರನಿಂದಲೂ ಕೂಡ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. 3, 6, 9, 11 ಈ ಮನೆಗಳಲ್ಲಿ ಶುಭಗ್ರಹಗಳು, ಅದರಲ್ಲೂ ಕೂಡ 2 ಶುಭಗ್ರಹಗಳಿತ್ತು ಅಂತಂದರೆ 100ಕ್ಕೆ 100 ಧನಯೋಗ, ಆಕಸ್ಮಿಕ ಈ ಲಾಟರಿ ಇನ್ನಿತರೆ ಒಂದು ಯೋಗ ಬಂದೇ ಬರುತ್ತೆ. 30 ವರ್ಷದ ಒಳಗಡೆ ಇವರು ಪಡ್ಕೊಳ್ತಾರೆ. ಬಹುಶಃ 30 ವರ್ಷ ಆದಮೇಲೆ ಯಾರಾದರೂ ಈ ಒಂದು ಉದ್ದೇಶ ಇಟ್ಟುಕೊಂಡು ಪ್ರಯತ್ನ ಪಡುತ್ತಿದ್ದರೆ ನಿಮ್ಮ ಜಾತಕದ ಪ್ರಕಾರ ಲಗ್ನೇಶನು ಅಂದರೆ ಲಗ್ನಾಧಿಪತಿ ದ್ವಿತೀಯಾಧಿಪತಿ ಲಗ್ನದಲ್ಲಿ, ಅಥವಾ ಲಗ್ನಾಧಿಪತಿ ಭಾಗ್ಯಾಧಿಪತಿ ಲಗ್ನದಲ್ಲಿ, ಅಥವಾ ಲಗ್ನಾಧಿಪತಿ ಲಾಭಾಧಿಪತಿ ಲಗ್ನದಲ್ಲಿ. ಅದರಲ್ಲೂ ಇವರುಗಳು ಕೇಂದ್ರಗಳಿಗೆ ಸಂಬಂಧಪಟ್ಟ ಹಾಗೆ ದೃಷ್ಟಿ ಶುಭಗ್ರಹ ಇರೋದು ಆದರೆ, ವಿಶೇಷವಾಗಿ ತ್ರಿಕೋನಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಈ ಒಂದು ದ್ವಿಸ್ವಭಾವ ಇರ್ತಕ್ಕಂತಹದ್ದು ರಾಶಿಗಳಲ್ಲಿ ಈ 2 ಗ್ರಹಗಳು ಶುಭಗ್ರಹಗಳಿತ್ತು ಅಂತಂದರೆ, ಈಗ ಬುಧ ಮತ್ತು ಶುಕ್ರ ಸೇರಿದ್ರೆ ಲಕ್ಷ್ಮೀನಾರಾಯಣ ಯೋಗ ಅಂತ ಕರಿತೀವಿ. ಅದೇ ಬುಧ, ಶುಕ್ರ, ರವಿ ಸೇರಿದ್ರೆ ಇದನ್ನು ವಿದ್ವತ್ ಯೋಗ ಅಂತ ಕೂಡ ಕರಿತೀವಿ. ಈ ತರಹದ್ದು ಇದ್ದವ್ರಿಗೂ ಕೂಡ 100ಕ್ಕೆ 100 ಒಂದು ರೀತಿ ಮಿರಾಕಲ್, ಒಂದು ರೀತಿ ಅದ್ಭುತ, ಒಂದು ರೀತಿ ಲಾಟ್ರಿ. ಇವರೆಲ್ಲ ಏನು ಅಂತಂದರೆ, ಯಾರಿಗೆ ಈ ಲಗ್ನೇಶನು ಏನಿದಾನೋ ಇಂತಹ ಲಗ್ನಕ್ಕೆ ಸಂಬಂಧಪಟ್ಟವ ದ್ವಿತೀಯ ಸ್ಥಾನದಲ್ಲಿ, ಆ ದ್ವಿತೀಯೇಶನು ಲಗ್ನದಲ್ಲೇನಾದರೂ ಬಂತು ಅಂದರೂ ಕೂಡ 100ಕ್ಕೆ 100 30ರ ಮೇಲೆ ವಯಸ್ಸಾಗಿದ್ದರೂ ಲಾಟ್ರಿ ಪಡ್ಕೊಂಡೇ ತೀರ್ತಾರೆ. ಒಂದಷ್ಟು ಅಂಶಗಳನ್ನು ಗಮನಿಸೋದಾದರೆ, ಅಟ್ ಪ್ರೆಸೆಂಟ್ ದಶಾಭಕ್ತಿ ನಿಮಗೊಂದು ಕಷ್ಟವನ್ನು ಕೊಟ್ಟು ಸುಖ ದಿನಗಳು ಕೊಡಲಿಕ್ಕೆ ನಿಮಗೆ ದಾರಿ ಮಾಡಿಕೊಟ್ಟಿರುತ್ತೆ. ನಿಮ್ಮ ಸೂಚನೆ ಬರುತ್ತೆ, ಕನಸಿನ ರೂಪದಲ್ಲಿ ಬಂದಿರುತ್ತೆ. ಎಷ್ಟೋ ವರ್ಷಗಳಿಂದ ಮಾತಾಡದೇ ಇರೋರು ಮಾತಾಡೋವಂಥದ್ದು ಇರುತ್ತೆ. ನಿಮಗೊಂದು ತುಂಬ ಘಮಘಮಿಸುವ ಸುವಾಸನೆ ಕಂಡು ಬರ್ತಾ ಇರುತ್ತೆ. ನೀವು ಅದನ್ನು ಗಮನಿಸೋದೇ ಇಲ್ಲ. ನಿಮಗೆ ಒಂದು ನೋವು, ನಿಮ್ಮದೇ ಆದ ಒಂದು ಬಾಧೆಯಲ್ಲೇ ನೀವು ತಿನ್ಕಾಟ ಮಾಡ್ತಿರ್ತೀರಿ. ಒಮ್ಮೆ ಗಮನಿಸಬೇಕು. ನೀವು ಯಾವತ್ತಾದರೂ ಒಂದು ಕ್ಷೇತ್ರಕ್ಕೆ ಹೋಗಿ ಬಂದಿದ್ದು ನಿಮಗೆ ಮತ್ತು ನೆನಪು ಬರ್ತಾ ಇರುತ್ತೆ ಅಂತಂದರೆ, ಆ ಕ್ಷೇತ್ರದ ಅಧಿದೇವತೆ ನಿಮ್ಮ ಕನಸಲ್ಲಿ ಬಂದರೂ ಕೂಡ ಲಾಟ್ರಿ ಯೋಗವೇ. ಅದರ ಲಗ್ನಕ್ಕೆ ಸಂಬಂಧಪಟ್ಟ ಜಾತಕ ರೀತಿಯಾಗಿರ್ತಕ್ಕಂಥದ್ದು ಈ ಪದ್ಧತಿಯಲ್ಲಿ ನೀವು ನೋಡಿಕೊಳ್ಳಿ, ಗಮನಿಸಿ. ಅಂಥವರು ಸಾಧ್ಯ ಆದರೆ ಈ ಧನಯೋಗವನ್ನು
ಲಾಟರಿ ಯೋಗವನ್ನು ಪಡ್ಕೊಳ್ತಾರೆ. ಈ ರೀತಿ ಇದ್ದರೆ ಮಾತ್ರ. ಇನ್ನು ಕೆಲವರು ಇಲ್ಲ ಅಂತಂದರೆ ಪಾಪ ಏನೇನೇನೋ ಪ್ರಯತ್ನ ಪಡ್ತಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಮಿರಾಕಲ್ ನಡೀತಾನೇ ಇರುತ್ತೆ. ನಾನು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಎಷ್ಟೋ ತರಹದ್ದು ಗುಲ್ಲಗಂಜಿಗೆ ಸಂಬಂಧಪಟ್ಟಿದ್ದು ಎಲ್ಲ ಹೇಳ್ತಾನೆ ಬಂದಿರ್ತೀನಿ. ಎಲ್ಲವೂ ನಡೆದಿರ್ತವೆ. ಕೆಲವೊಂದು ವರ್ಷಗಳು ಒಂದು ಸೇವೆಯನ್ನು ಯಾರು ಮಾಡ್ಕೊಂಡು ಹೋಗ್ತಿರ್ತಾರೋ ಬಹುಶಃ ಭಗವಂತನೇ ಅವರಿಗೆ ನಿಮ್ಮ ಲಗ್ನ ಅಷ್ಟು ಚೆನ್ನಾಗಿಲ್ಲ ಅಂದರೂ, ನಿಮ್ಮ ಜಾತಕ ಅಷ್ಟು ಚೆನ್ನಾಗಿಲ್ಲ ಅಂದರೂ ಕೂಡ ಅವನ ದಯಪಾಲಿಸ್ತಾನಂತೆ. ಎಷ್ಟು ನೀವು ಪೂರ್ಣವಾಗಿ ಲಗ್ನ ಕುಂಡಲಿ ಚೆನ್ನಾಗಿದೆ, ಲಗ್ನಾಧಿಪತಿ ದ್ವಿತೀಯದಲ್ಲಿದೆ, ದ್ವಿತೀಯಾಧಿಪತಿ ಲಗ್ನದಲ್ಲೇ ಒಂದು ಮಿರಾಕಲವನ್ನು ನಡೆದೋಗುತ್ತೆ. ನಮ್ದು ಹಾಗೇನಿಲ್ಲ ಗುರುಗಳೇ, ಅಷ್ಟು ಚೆನ್ನಾಗಿ ನಮ್ಮ ಜಾತಕ ನಮ್ಮ ಹಣೆ ಬರಹ ಇಲ್ಲ ಅನ್ನೋಂಥವರು 33 ತಿಂಗಳು ಸತತವಾಗಿ ಒಂದೇ ಮಂತ್ರವನ್ನು ಪಾರಾಯಣ ಮಾಡ್ಕೊಂಡು ಹೋದರೆ, ಅದು ಒಂದೇ ಸಮಯ ಆದರೆ ನೀವು ಆ ಸಮಯವನ್ನು ಡೆಡಿಕೇಟೆಡಾಗಿ ಅದಕ್ಕೆ ಇಟ್ಟುಬಿಟ್ರೆ, ನನಗೆ ಈಗಾಗಲೇ ಇಷ್ಟು ವರ್ಷ ಆಗಿದೆ, ಇನ್ನು ಮುಂದಿನ ಜೀವನ ಅದು ಚೆನ್ನಾಗಿರಬೇಕು, ನಾನು ಇದೊಂದು 3 ವರ್ಷಗಳ ಕಾಲ ತಪಸ್ಸು ಮಾಡಿಬಿಡ್ತೀನಿ ಅಂತಂದರೆ, ಒಂದು ಮಂತ್ರವನ್ನು ಹಿಡ್ಕೊಂಡು ನೀವೇನಾದರೂ ಮಾಡ್ತೀನಿ ಅಂತಂದರೆ ತುಂಬ ಹೆಚ್ಚಿಗೆ ಹೇಳ್ಕೊಳ್ಳೋಕೆ ಅವಕಾಶ ಇಲ್ಲ ನಮಗೆ. ತುಂಬ ಪಾರಾಯಣ ಮಾಡೋಕ್ಕೆ ನಮಗೆ ಬರಲ್ಲ ಅಂತಂದರೆ, ಯಾವುದಾದ್ರೂ ಅಮ್ಮನವರು ನಿಮಗೆ ದೀಕ್ಷೆ ಕೊಟ್ಟಿರತಕ್ಕಂತಹ ಕೆಲವು ಮಂತ್ರಗಳು ಯಾವುದಾದ್ರೂ ಇದ್ದರೆ ಅದನ್ನಾಗಲಿ, ಅಥವಾ ಅಷ್ಟಾಕ್ಷರಿ ಆಗಲಿ, ಪಂಚಾಕ್ಷರಿ, ನಿಮಗೆ ಮೇಲ್ನೋಟಕ್ಕೆ ನಮ ಶಿವಾಯ ಅಂತ ಏನೋ ಎಲ್ಲರೂ ಹೇಳ್ಬಿಡ್ತಾರೆ ಬಿಡು ಅಂತ, ಅದನ್ನು ಶ್ರದ್ಧೆಯಿಂದ ನೀವು ಪಠಿಸಿಬಿಟ್ರೆ ಪಂಚಭೂತಗಳು ನಿಮ್ಮ ಜೊತೆಗೆ ಸಹಕರಿಸ್ತಾವಂತೆ. ಎಲ್ಲಿಂದ ಎಲ್ಲಿಗೋ ತೊಗೊಂಡೋಗಿ ನಿಮ್ಮ ನಷ್ಟವನ್ನು ಬಿಸಾಕಿ, ನಿಮ್ಮ ಕಷ್ಟವನ್ನು ಪಕ್ಕಕ್ಕೆ ಸರಿಸಿ ಅದೃಷ್ಟವನ್ನು ನಿಮಗೆ ತಂದು ಕೊಟ್ಬಿಡುತ್ತಂತೆ, ಗಾಳಿ ಕೂಡ ವಾಯು ರೂಪದಲ್ಲಿ. ಹಾಗೆಲ್ಲ ಇದೆ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಒಮ್ಮೆ ನಿಮ್ಮ ಒಳಗಡೆ ಏನಾದರೂ ಮಾಡಬೇಕಾದ್ರೆ ಅಷ್ಟೇ ಸೀರಿಯಸ್ನೆಸ್ ಬರಬೇಕು. ಅಟ್ ಪ್ರೆಸೆಂಟು ಸಮಸ್ಯೆ ತಲೆಗೆ ಹಾಕ್ಕೊಂಡು ನೀವು ಎಣಗಾಡಬಾರ್ದು. ಇರ್ತಕ್ಕಂತಹ ಸಮಯವನ್ನು, ಇದು ಕೂಡ ಭಗವಂತನೇ ಕೊಟ್ಟಿರ್ತಕ್ಕಂಥ ಸಮಯ, ನನ್ನ ಪರೀಕ್ಷೆ ಮಾಡ್ತಿದ್ದೇನೆ ಅಂದರೆ ಕಷ್ಟವನ್ನು ಕೂಡ ನೀವು ಅದನ್ನು ಅನುಭವಿಸಿ, ಅದಾದ ನಂತರ ಅದನ್ನು ಅನುಭವಿಸಿದ ಮೇಲೆ ನಿಮಗೆ ಸುಖ ಬರಲೇಬೇಕು ಅನ್ನೋದಾದರೆ 100ಕ್ಕೆ 100 ಒಂದು ಮಿರಾಕಲ್ ನಡೆದೋಗುತ್ತೆ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ. ಸೊ ಲೈಫಲ್ಲಿ ನಮಗೆ ಯಾವ ಏಜ್ನಲ್ಲಿ ಲಾಟ್ರಿ ಅನ್ನೋಂಥದ್ದು ಹೊಡೆಯುತ್ತೆ, ಪ್ರತಿಯೊಬ್ಬರಿಗೂ ಅದೆಲ್ಲೋ ಒಂದು ಕಡೆ ಆಸೆ ಇರುತ್ತೆ, ಏನು ಮಾಡಿದ್ರೆ ಬರ್ಬೋದು ಅಂತ. ಬಟ್ ಅದು ನೀವು ಕುಂಡ್ಲಿ ಪ್ರಕಾರ ಹೇಳಿದ್ರಿ, ಲಗ್ನಾಧಿಪತಿ ಆಗಿರ್ಬೋದು, ಭಾಗ್ಯಾಧಿಪತಿ ಅಲ್ಲಿದ್ದಾಗ ಆ ರೀತಿಯಾಗಿರುವಂಥ ನಮಗೆ ಲಾಟ್ರಿ ಹೊಡೆಯುತ್ತೆ ಅನ್ನುವಂಥದ್ದು. ಸೊ ಇದನ್ನು ಕೇಳಿದ್ಮೇಲೆ ಆದರೂ ಅವ್ರ ಜಾತಕ ನೋಡ್ಕೊಳ್ತಾರೆ. ಬಟ್ ಗೊತ್ತಾಗಲಿಲ್ಲ ಅಂತಂದರೆ ನುರಿತ ಅವ್ರಿಗೆ ತೋರಿಸಿದಾಗ ಗೊತ್ತಾಗುತ್ತೆ ಯಾವ ಏಜ್ನಲ್ಲಿ ಅವ್ರಿಗೆ ಲಾಟ್ರಿ ಅನ್ನೋಂಥದ್ದು ಸಿಗ್ಬೋದು ಅಂತ. ಇದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಜೂನ್ 2ನೇ ತಾರೀಕು ಕೆಲವೇ ದಿನಗಳಿರುವಂಥದ್ದು ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಕಲ್ಯಾಣೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಮಹಾಗಣಪತಿಯ ಹೋಮ, ಮಹಾಸುದರ್ಶನ ಹೋಮ, ಲಕ್ಷ್ಮೀ ನರಸಿಂಹ ಹೋಮ, ಇದೇ ರೀತಿ ದಿನ ಪೂರ್ತಿ ಅವತ್ತು ವಿಶೇಷವಾಗಿರುವಂಥ ಪೂಜೆಗಳು ನಡೀತಾ ಇದೆ. ಇದರಲ್ಲಿ ನೀವುಗಳು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ನೇರವಾಗಿ ನೀವೊಂದು ಈ ಪೂಜೆಯಲ್ಲಿ ಪಾಲ್ಗೊಳ್ಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.